ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಭಾನುವಾರದ ಸಂಚಿಕೆಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಏನಾಗುತ್ತೆ ಅಂದರೆ, ಫಸ್ಟ್ ವೈಷ್ಣವ್ ಕೀರ್ತಿ ಜೊತೆ ಮಾತಾಡಿಕೊಂಡು ಒಂದು ಕ್ಲಾರಿಟಿ ತಗೋಬೇಕು ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಹೊರಗಡೆ ಬಂದಿರ್ತಾನೆ. ಆವಾಗ ಕೀರ್ತಿ ಸುಪ್ರೀತಾ ಹೇಳಿದ ಮಾತನ್ನು ನೆನಪಲ್ಲಿ ಇಟ್ಕೊಂಡು, ನೀನು ಯಾಕೆ ನನ್ನನ್ನು ರಿಜೆಕ್ಟ್ ಮಾಡಿದೆ, ನೀನು ಯಾಕೆ ನನ್ನನ್ನು ಚೂಸ್ ಮಾಡಲಿಲ್ಲ ಅಂತ ಕೇಳ್ತಿರ್ತಾನೆ. ಆದರೆ ವೈಷ್ಣವ್ ಅವ್ರ ಹಳೆ ಲವ್ ವಿಚಾರ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಗಾಡಿ ನಿಲ್ಲಿಸ್ಬಿಟ್ಟು ಹಿಂದಿನ ನೆನ್ಪು ಮಾಡ್ಕೋತಿರ್ತಾನೆ. ಆಮೇಲೆ ಕೀರ್ತಿ ಅದನ್ನು ಸಿಟ್ಟು ಮಾಡ್ಕೊಂಡ್ಬಿಟ್ಟು, ನೀನು ಚೂಸ್ ಮಾಡಿದ್ರಿಂದ ನಾವು ಇವಾಗ ಫಾರಿನ್ಗೆ ಹೋಗ್ಬೇಕು ಗೊತ್ತಾ, ಮಾಮ್ ನನ್ನನ್ನು ಫಾರಿನಿಗೆ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಹಿಡಿದೋಗ್ತಾಳೆ. ಆಗ ವೈಷ್ಣವ್ ಅವ್ಳು ಮಂಡಿ ಉರ್ಬಿಟ್ಟು ಅವ್ಳ ಮುಂದೆ ಕುತ್ಕೊಂಡು ಸಾರಿ ಕೇಳ್ತಾನೆ. ಸಾರಿ ಕೀರ್ತಿ, ನನ್ನಿಂದ ನಿನ್ನ ಲೈಫ್ ತುಂಬ ಹಾಳಾಯಿತು, ನಮ್ಮ ಅಮ್ಮನಿಂದ ನನ್ನಿಂದ ತುಂಬ ಹಾಳಾಯಿತು. ಬಟ್ ನಿನ್ನ ಲೈಫ್ನ ನಾನು ಸರಿ ಮಾಡೋದಕ್ಕಾಗಲ್ಲ. ನಿನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ದೇವರು. ನಿನ್ನ ಲೈಫ್ನ ನೀನೇ ಸರಿ ಮಾಡ್ಕೋಬೇಕು, ನಿನ್ನ ಫ್ಯೂಚರ್ನ. ನಿಮ್ಮ ಅಮ್ಮ ಎಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿಗೆ ಹೋಗ್ಬಿಟ್ಟು ನೀನು ಸರಿ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ಅವನೇ ಹಾಗೆ ಮಂಡಿ ಊರು ಕುತ್ಕೊಂಡಿರೋದು ನೋಡ್ಬಿಟ್ಟು ಕೀರ್ತಿಗೆ ಈ ಹಿಂದೆ ಅವ್ನು ಪ್ರಪೋಸ್ ಮಾಡಿದ್ದು ಒಂದು ಕ್ಷಣ ನೆನಪು ಬಂದು ಹೋಗುತ್ತೆ. ಈ ಕಡೆ ಚಿಂಗಾರಿ ಬೈನಾಕಿಲರಲ್ಲಿ ಅವರಿಬ್ಬರನ್ನ ಗಮನಿಸ್ಬಿಟ್ಟು, ಇವ್ರಿಬ್ರು ಏನು ಮಾಡ್ತಿದ್ದಾರೆ, ಸರಿಯಾಗಿ ಕಾಣಿಸ್ತಿಲ್ಲ, ಆಡಿಯೋ ಇಲ್ದಿರೋ ವಿಡಿಯೋ ಹೇಗೆ ಕೇಳಿ ನೋಡೋದು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಇವರಿಬ್ಬರನ್ನ ಅಬ್ಸರ್ವ್ ಮಾಡ್ತಿರ್ತಾಳೆ. ಮತ್ತು ಸುಪ್ರೀತಾ ಮನೆಯಲ್ಲಿ ಸುಪ್ರೀತಾ, ಕಾರುಣ್ಯ, ಗಂಗಾ ಎಲ್ಲ ಟೆನ್ಷನ್ ಮಾಡ್ಕೋತಿರ್ತಾರೆ, ಕೀರ್ತಿ ವೈಷ್ಣವ್ ಎಲ್ಲೋದ್ರು ಅಂತ ಹೇಳ್ಬಿಟ್ಟು. ಆಗ ಅವ್ರಿಗೆ ವೈಷ್ಣವ್ ಕಾರ್ ಇಲ್ದಿರೋದು ಕಾಣಿಸುತ್ತೆ. ಸೊ ವೈಷ್ಣವ್ ಕೀರ್ತಿನ ಕರ್ಕೊಂಡು ಹೊರಗಡೆ ಹೋಗಿರ್ತಾನೆ. ಅಲ್ಲಿ ಏನಾದರೂ ಕೀರ್ತಿ ಮಾತಾಡಿದರೆ ಏನಾಗುತ್ತೆ, ನಮ್ಮ ವಿಚಾರ ಎಲ್ಲ ಆಚೆ ಬಂದ್ಬಿಡುತ್ತೆ, ಲಕ್ಷ್ಮಿ ಮತ್ತೆ ಈ ವಿಚಾರದಿಂದ ಸಫರ್ ಮಾಡಬೇಕಾಗುತ್ತೆ ಅಂತ ಟೆನ್ಷನ್ ಮಾಡ್ಕೋತಿರ್ತಾರೆ. ಲಕ್ಷ್ಮಿ ಇದೇ ಟೈಮಲ್ಲಿ ಹೊರಗಡೆ ಹೋಗಿದ್ದಾಳಲ್ಲ, ಇನ್ನೂ ಬರಲಿಲ್ವಲ್ಲ ಅಂತ ಅಂದ್ಕೊಳ್ತಿರ್ತಾರೆ. ಈ ಕಡೆ ವೈಷ್ಣವ್, ನಾನು ತುಂಬ ದೂರ ಬಂದುಬಿಟ್ಟಿದ್ದೀನಿ, ನಾನು ಇನ್ನೂ ಚೂಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ನನ್ನ ಚಾಯ್ಸ್ ಯಾವಾಗಲೂ ಮಹಾಲಕ್ಷ್ಮಿನೇ ಅಂತ ಅಂದಾಗ ಕೀರ್ತಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಸುಪ್ರೀತಾ ಆಂಟಿ ಮಾತು ಕೇಳಲೇಬಾರ್ದಿತ್ತು, ನಾನು ಲಚ್ಚಿ ರೂಮಲ್ಲೇ ಉಳ್ಕೋಬೇಕಾಗಿತ್ತು, ಅವಾಗ ನೀನು ನಾನು ಚೂಸ್ ಮಾಡ್ತಾ ಇದ್ದೆ, ನಾನು ಇಲ್ಲಿ ಬಂದಿದ್ದೀನಿ ಅಂತ ನೀನು ದೂರ ತಳ್ಳೋ ಪ್ಲ್ಯಾನ್ ಮಾಡ್ತಿದ್ದೀಯಾ ಅಂತ ಹೇಳ್ತಿರ್ತಾಳೆ. ಆವಾಗ ವೈಷ್ಣವ್ ಸಿಟ್ಟು ಮಾಡ್ಕೊಂಡು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ನಾನು ಮಹಾಲಕ್ಷ್ಮಿ ಇರಬೇಕು, ನಾವಿಬ್ಬರು ಮದುವೆ ಆಗಿದ್ದೀವಿ, ನಮ್ಮ ರೂಮಲ್ಲಿ ನೀನೇ ಆಗಿರ್ತೀಯ, ಮದುವೆ ಆಗಿರೋ ರೂಮಲ್ಲಿ ಇರೋಕ್ಕೆ ನಾಚಿಕೆ ಆಗೋದಿಲ್ವ ನಿನಗೆ ಅಂದಾಗ, ಮದುವೆ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ನಂದು ಲಚ್ಚಿದ ರೂಮ್ ಅದು, ನಾ ಅಲ್ಲೇ ಇರ್ತೀನಿ, ಲಚ್ಚಿಗೆ ನನ್ನ ಕಂಡ್ರೆ ಜಾಸ್ತಿ ಇಷ್ಟ ಗೊತ್ತಾ ಅಂತ ಹೇಳ್ತಿರ್ತಾಳೆ. ಆವಾಗ ಕೀರ್ತಿ, ನಿನ್ನ ಪ್ಲ್ಯಾನ್ ಎಲ್ಲ ನನಗೆ ಇವಾಗ ಗೊತ್ತಾಯಿತು, ನೀ ಬದಲಾಗಲ್ಲ, ಲೈಫಲ್ಲಿ ಬದಲಾಗಲ್ಲ, ಲಕ್ಷ್ಮಿ ಇದ್ದಾಗ ಒಂಥರ ಇಲ್ದಿದ್ದಾಗ ಒಂಥರ ಆಡ್ತೀಯ, ಅದ್ರ ಮೇಲೆ ನಾವಿಬ್ಬರು ಕ್ಲೋಸ್ ಫ್ರೆಂಡ್ ಅಂತ ಬಿಲ್ಡಪ್ ಬೇರೆ ತೊಗೊಳ್ತೀಯ, ಮೊದಲು ಇದನ್ನೆಲ್ಲ ಮಹಾಲಕ್ಷ್ಮಿಗೆ ಹೇಳ್ಬಿಟ್ಟು ನಿನ್ನಿಂದ ದೂರ ಇಡಬೇಕು ಅಂತ ಬೈತಾ ಇರ್ತಾನೆ. ನೀ ಏನಾದರೂ ಮಾಡ್ಕೋ, ನಾನು ಲಚ್ಚಿ ಮನೇಲೇ ಇರ್ತೀನಿ, ಲಚ್ಚಿ ಜೊತೆಗೆ ಇರ್ತೀನಿ ಅಂತ ಅಂದಾಗ, ನೀನು ಇನ್ನ ಹಳೆ ಚಾಳಿಗೆ ಹೋಗ್ಲಿಲ್ಲ, ನೀನಿನ್ನ ನಾಟಕ ಮಾಡ್ತಾ ಇದೀಯ ಅಂದಾಗ, ನಾನು ನಾಟಕ ಮಾಡ್ತೀನಿ, ಲಚ್ಚಿ ಜೊತೆ ಇರ್ತೀನಿ, ನಂಗೆ ಲಚ್ಚಿ ಬೇಕು, ನೀನು ಅವನು ಬಿಟ್ಟು ದೂರ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆವಾಗ ವೈಷ್ಣವ್ ಹೊಡೆಯೋದಕ್ಕೆ ಅಂತ ಕೈ ಎತ್ತಾನೆ. ಅಷ್ಟರಲ್ಲಿ ಲಕ್ಷ್ಮಿ ರೀ ಅಂತ ಕೂಗ್ತಾಳೆ. ಲಕ್ಷ್ಮಿನ ನೋಡಿದವಳೆ ಕೀರ್ತಿ ಓಡೋಗ್ಬಿಟ್ಟು ಅವಳನ್ನ ಅಪ್ಕೊಳ್ತಾಳೆ. ವೈಷ್ಣವ್ ಅವಳಿಂದ ಅವಳನ್ನ ದೂರ ತಗ್ಬಿಟ್ಟು, ಬಿಡು ಅವಳನ್ನ, ಈ ನಾಟಕ ಆಡೋದು ನಿಲ್ಲಿಸು, ಇವಳು ಸರಿ ಇಲ್ಲ, ಇವಳು ಉದ್ದೇಶನೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕೀರ್ತಿ ಬೈತಾ ಇರ್ತಾನೆ. ರೀ ಏನಾಯಿತು, ಏನು ಮಾಡ್ತಿದ್ದೀರಾ ಇಲ್ಲಿ ಅಂತ ಲಕ್ಷ್ಮಿ ಕೇಳ್ತಾಳೆ. ನಾನೇನು ಮಾಡ್ತಿಲ್ಲ ಮಹಾಲಕ್ಷ್ಮಿ, ಇವಳು ಸರಿ ಇಲ್ಲ, ಇವಳು ಉದ್ದೇಶನೂ ಸರಿ ಇಲ್ಲ, ಇವಳೇ ಹೇಗೇಗೋ ಆಡ್ತಿದ್ದಾಳೆ, ಏನೇನೋ ಮಾತಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ಆವಾಗ ಕೀರ್ತಿ, ಇಲ್ಲ ಲಚ್ಚಿ, ಇವನು ಸರಿ ಇಲ್ಲ, ಇವನು ನನಗೆ ನೋವು ಮಾಡ್ತಾನೆ, ನನ್ನನ್ನು ಫಾರಿನ್ಗೆ ಹೋಗು ಅಂತೆಲ್ಲ ಹೇಳ್ತಿದ್ದಾನೆ, ಇವನು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬೈತಿರ್ತಾಳೆ. ನಾನು ಎಲ್ಲೂ ಹೋಗಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕಾರ್ ಮೇಲೆ ಹತ್ಕೊಂಡು ಕೂತ್ಕೋತಾಳೆ. ಆವಾಗ ಕೀರ್ತಿ ಹಿಂದೆ ಮಾಡ್ತಿದ್ದೆಲ್ಲ ನೆನಪಾಗುತ್ತೆ. ಸುಪ್ರೀತನ ಒಂದು ಕ್ಷಣ, ಏನಿದು ಕೀರ್ತಿ ಹೇಗೋ ಮಾತಾಡ್ತಾಳೆ ಅಂತ ಅಂದ್ಕೊಂಡ್ರೆ ಹಳೆ ಕೀರ್ತಿ ಥರನೇ ಆಟಿಟ್ಯೂಡ್ ತೋರಿಸ್ತಾಳಲ್ಲ, ಅದೇ ಆಟಿಟ್ಯೂಡ್ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಸುಪ್ರೀತಾ ಕೀರ್ತಿ ಹತ್ರ ಹೋಗ್ಬಿಟ್ಟು, ಕೀರ್ತಿ ನೀ ಇಲ್ಲೇನು ಮಾಡ್ತಿದ್ಯಾ, ಯಾಕೆ ಹಿಂಗೆ ಆಡ್ತಿದ್ಯಾ, ವೈಷ್ಣವ್ ಯಾಕೆ ಇವಳನ್ನ ಇಲ್ಲಿ ಕರ್ಕೊಬಂದೆ ಅಂದಾಗ, ನಾನೇನು ಅವಳು ಇಲ್ಲೂ ಕರ್ಕೊಬಂದಿಲ್ಲ, ಅವಳೇ ಕರ್ಕೊಬಂದಿದ್ದು, ಹೌದು ನಾನೇ ಕರ್ಕೊಬಂದಿದ್ದು, ಬಟ್ ಇವ್ನು ಸರಿ ಇಲ್ಲ, ಇವ್ನು ಹೇಳೋದಿಲ್ಲ, ನಾನು ಕೇಳೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಆಟ ಮಾಡ್ತಿರ್ತಾಳೆ. ಆ ಕಾರುಣ್ಯ ಮತ್ತು ಕೀರ್ತಿ, ಇಲ್ಲೇನು ಮಾಡ್ತಿದ್ದೀನಿ ನೀನು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದಕ್ಕೆ ಹೋಗ್ತಿರ್ತಾರೆ ಕೀರ್ತಿನ. ಆಗ ವೈಷ್ಣವ್, ಯಾರು ಎಲ್ಲಿಗೆ ಹೋಗಂಗಿಲ್ಲ, ನಿಲ್ಲಿಸಿ, ಎಲ್ಲರೂ ಇಲ್ಲೇ ಇರಬೇಕು, ಕೆಲವೊಂದು ವಿಚಾರಗಳಿಗೆ ನನಗೆ ಕ್ಲಾರಿಟಿ ಸಿಗಬೇಕು, ಎಲ್ಲರೂ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮಹಾಲಕ್ಷ್ಮಿ, ಇಲ್ಲಿ ಏನಾಗ್ತಿದೆ, ಇಲ್ಲಿ ನೀವಿಲ್ದಿರುವಾಗ ಕೀರ್ತಿ ನಮ್ಮನೇಲಿ ಇರ್ತೀನಿ ಅಂತ ಬ್ಯಾಗ್ ತೊಗೊಂಡು ಬಂದಿದ್ದು, ನೀವು ಅವಳಿಗೆ ಪ್ರಾಮಿಸ್ ಮಾಡಿದಿರಂತೆ ಯಾವಾಗಲೂ ನೀವು ಅವಳ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು, ಏನಾಗ್ತಿದೆ ಮಹಾಲಕ್ಷ್ಮಿ ಇಲ್ಲಿ ಅಂತ ಕೇಳ್ತಾಳೆ. ಅವಾಗ ರೀ, ನಾನು ನಿಮಗೆಲ್ಲ ಹೇಳ್ತೀನಿ, ಬಟ್ ಅದು ಕೀರ್ತಿ ಮುಂದೆ ಬೇಡ, ಕೀರ್ತಿ ಇಲ್ದಿರುವಾಗ ಹೇಳಿ, ನಾನು ಮಾತಾಡ್ತಿರೋದೇ ಕೀರ್ತಿ ವಿಚಾರ, ಯಾಕೆ ಅವಳು ಇಲ್ದಿರುವಾಗ ಬೇಡ, ಅವಳ ಮುಂದೆನೇ ಹೇಳಿ ಅಂತ ಅಂದಾಗ, ಹೇಳೋದನ್ನ ಅರ್ಥ ಮಾಡ್ಕೊಡಿ ಪ್ಲೀಸ್, ಅವಳು ಮುಂದೆ ಬೇಡ ಅಂದಾಗ ಕಾರುಣ್ಯ ಅವಳನ್ನ, ಸರಿ ಲಕ್ಷ್ಮಿ, ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ನಾನು ಬರಲ್ಲ ಅಂತ ಅವಳು ಹಠ ಮಾಡಿದ್ರು ಕೂಡ ಕರ್ಕೊಂಡು ಹೋಗ್ತಾಳೆ. ಲಕ್ಷ್ಮಿ, ನೀನು ಹೋಗು, ನಾನು ಬರ್ತೀನಿ ಅಂತ ಹೇಳಿದಾಗ ಅವಳು ಹೋಗ್ತಾಳೆ. ಆಮೇಲೆ ಸುಪ್ರೀತಾ, ನೀವು ಮಾತಾಡ್ಕೊಂಡು ಬನ್ನಿ, ನಾನು ಅಲ್ಲಿ ಇರ್ತೀನಿ ಅಂತ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೋತಾಳೆ. ಆವಾಗ ಲಕ್ಷ್ಮಿ ಮತ್ತು ವೈಷ್ಣವ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೈಷ್ಣವ್, ಮಹಾಲಕ್ಷ್ಮಿ ಏನಾಗಿದೆ ಅಂತ ಕರೆಕ್ಟಾಗಿ ಹೇಳಿ, ಇವೆಲ್ಲ ಸಾಕು ಮಹಾಲಕ್ಷ್ಮಿ, ಏನು ನಡೀತಿದೆ ಏನು ಅಂತ ನನಗೆ ಕರೆಕ್ಟಾಗಿ ಹೇಳಿ ಅಂದಾಗ, ನಿಮ್ಮ ಅನುಮಾನಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ಅಂದಾಗ, ನಾನೇನು ಅನುಮಾನ ಪಡ್ತಿಲ್ಲ ಮಹಾಲಕ್ಷ್ಮಿ, ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ, ಕೀರ್ತಿ ಒಳ್ಳೆ ತಲೆ ಕೆಟ್ಟೊಳಂಗೆ ಆಡ್ತಿದ್ದಾಳೆ, ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ವಾ, ಆಯಿತು ನೀವು ಅನುಮಾನ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಕೀರ್ತಿ ನಾಟಕ ಆಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ಲಕ್ಷ್ಮಿ ವೈಷ್ಣವನೇ ನೋಡ್ತಾ ಶಾಕಲ್ಲಿ ನಿಂತ್ಕೋತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದೇ ರೀತಿ ಅಪ್ಡೇಟ್ಸ್ಗಳು ಬರಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.